ಹಾಯ್ ಫ್ರೆಂಡ್ಸ್, ಅಂಜಲಿ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಮಾಡಿದ್ದೀವಿ ನೋಡಿ ಫ್ರೆಂಡ್. ತುಂಬ ಚೆನ್ನಾಗಾಯಿತು. ಹೋದ ವರ್ಷಕ್ಕಿಂತನೂ ಈ ವರ್ಷ ತುಂಬ ಚೆನ್ನಾಗಾಯಿತು ವರಮಹಾಲಕ್ಷ್ಮಿ ಹಬ್ಬ. ಮತ್ತು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಾಯಿತು ಫ್ರೆಂಡ್ ವರಮಹಾಲಕ್ಷ್ಮಿ ಹಬ್ಬ. ಇದು ನೋಡಿ, ನಾವು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆದಮೇಲೆ ಫೋಟೋ ಎಲ್ಲ ತೊಗೊಂಡ್ವಿ, ಮತ್ತು ವಿಡಿಯೋ ಎಲ್ಲ ರೀಲ್ಸ್ ಸ್ವಲ್ಪ ಮಾಡಿದ್ವಿ. ಮತ್ತು ಇವಾಗ ನೋಡಿ, ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ್ದು. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ನಾನು ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಡೆಕೋರೇಷನ್ ಮಾಡಿಟ್ಕೊಂಡಿದ್ದೆ. ಅದಾದಮೇಲೆ ಹೂವು ಪೋಣಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಅಂದರೆ ಮಾರ್ನಿಂಗ್ ಟೈಮ್ ಎಲ್ಲ ಅಟ್ ಎ ಟೈಮ್ ಒಂದೇ ಸ್ಯಾರಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ದೇವರಿಗೆಲ್ಲ ಸೀರೆ ಉಡಿಸಿಟ್ಟು ಡೆಕೋರೇಷನ್ ಎಲ್ಲ ಮಾಡಿಟ್ಕೊಂಡು, ಇವಾಗ ನಾನು ಹೂವು ತೊಗೊಂಬಂದಿದ್ರು ನಮ್ಮ ಹಸ್ಬೆಂಡ್, ಹೂವು ತಂದು ಕೊಟ್ಟರು. ಅದಾದಮೇಲೆ ನಾನು ಪೋಣಿಸ್ತಾ ಇದ್ದೀನಿ ನೋಡಿ. ತುಂಬ ಹೂವು ಜಾಸ್ತಿ ತಂದಿದ್ರು, ದೊಡ್ಡದಾಗಿ ಮಾಲೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮಧ್ಯರಾತ್ರಿ 3 ಗಂಟೆಯಲ್ಲಿ ರಂಗೋಲಿ ಎಲ್ಲ ಹಾಕಿ ಈ ರೀತಿ ರಂಗೋಲಿ ಹಾಕಿದ್ದೀನಿ. ಅದಾದಮೇಲೆ ಇದು ಬೆಳಗಿನ ಜಾವ 4 ಗಂಟೆ ಟೈಮಲ್ಲಿ ಅರ್ಲಿ ಮಾರ್ನಿಂಗೇ ಪೂಜೆ ಮಾಡೋಣ ಅಂತೇಳ್ಬಿಟ್ಟು, ನೈಟ್ ಮಾರ್ನಿಂಗ್ ಎಲ್ಲ ನಿದ್ದೆನೇ ಮಾಡಿಲ್ಲ ಫ್ರೆಂಡ್. ನೈಟ್ ಎಲ್ಲ ಅಡುಗೆ ಎಲ್ಲ ಮಾಡ್ಕೋತಾ, ಆಮೇಲೆ 6 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು, ನಾನಿಲ್ಲಿ 6 ಗಂಟೇಲಿ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದರು. ಸೊ ಹಂಗಾಗಿ 6 ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೈಟೆಲ್ಲ ಆದಷ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡು 6 ಗಂಟೆ ಒಳಗೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರೊಳಗೆ ಎಲ್ಲ ಕೆಲಸನ ಕವರ್ ಮಾಡಿಕೊಂಡೆ. ಅದಾದಮೇಲೆ 6 ಗಂಟೆಯಲ್ಲಿ ನಾನು ಕಳಶ ಪ್ರತಿಷ್ಠಾಪನೆ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ತುಂಬ ಕೆಲಸ ಇರುತ್ತಲ್ಲ ಫ್ರೆಂಡ್, ಅದು ಇದು ಮಾಡೋದು, ಕಂಕಣ ಕಟ್ಕೊಳ್ಳೋದು, ಅಡುಗೆ ಮಾಡೋದು, ಒಬ್ಬಟ್ಟು ಅದು ಇದು. ಹಂಗಾಗಿ ನೈಟೆಲ್ಲ ನಾನು ಮಲಗೇ ಇರಲಿಲ್ಲ ಫ್ರೆಂಡ್. ಎಲ್ಲ ಕೆಲಸ ಮುಗಿಸ್ಕೊಂಡು 6 ಗಂಟೆ ಒಳಗೇ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಅದಾದಮೇಲೆ ನೋಡಿ 5:45 ಆಗಿತ್ತು. ಆ ಟೈಮಲ್ಲಿ ನಾನು ಇವಾಗ ಕಳಶ ಪ್ರತಿಷ್ಠಾಪನೆ ಮಾಡ್ಕೋತಾ ಇದ್ದೀನಿ. ಫಸ್ಟು ಕಳಸಕ್ಕೆ ಹಾಕೋಕ್ಕಿಂತ ಮುಂಚೆನೇ ಮನಸ್ಸಲ್ಲಿ ನಾವು ದೇವ್ರ ಹತ್ರ ಬೇಡ್ಕೋಬೇಕು. ನಮಗೆ ಏನಾದರೂ ಮನಸ್ಸಲ್ಲಿತ್ತು ಅಂತಂದರೆ ಅದನ್ನು ದೇವ್ರ ಹತ್ರ ಹೇಳ್ಕೊಂಡು ಈ ರೀತಿ ಹರಕೆ ಮಾಡ್ಕೋಬೇಕು. ನಮಗೆ ಏನಾದರೂ ಒಳ್ಳೆಯ ಕೆಲಸ ಆಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರೋದನ್ನು ಅದನ್ನು ಬೇಡ್ಕೊಂಬಿಟ್ಟು ಲಕ್ಷ್ಮಿ ಹತ್ರ ಈ ರೀತಿ ಹಾಕ್ಕೋಬೇಕು. ಕಳಸಕ್ಕೆ ನಾವೇನು ಹಾಕ್ಕೋಬೇಕು ಅಂತ ಇಟ್ಕೊಂಡಿರ್ತೀವಲ್ಲ ಸಾಮಾನನ್ನ, ಅದನ್ನು ಫಸ್ಟು ಕಳಸಕ್ಕೆ ಹಾಕ್ಕೋಬೇಕು. ಫಸ್ಟು ಆಲ್ರೆಡಿ ನಾನು ಗಂಗೆ ಜಲ ತಂದುಬಿಟ್ಟು ಹಾಕಿದ್ದೀನಿ ಇದಕ್ಕೆ. ಅದು ವಿಡಿಯೋ ಇದರಲ್ಲಿ ರೆಕಾರ್ಡ್ ಆಗಿಲ್ಲ. ಗಂಗಾ ಜಲ ತಂದುಬಿಟ್ಟು ಫಸ್ಟ್ ಗಂಗಾ ಜಲ ಹಾಕ್ಕೊಂಡು, ಅದಾದಮೇಲೆ ನಾನಿಲ್ಲಿ ಐಟಮ್ನ ಹಾಕ್ಕೋತಿದ್ದೀನಿ. ಅರಿಶಿನ, ಕುಂಕುಮ, ಹೂವು, ಮತ್ತು ಕಮಲದ ಹೂವು, ಕವಡೆ, ಅದಿದು ಒಂದು 5 ಥರದ ಐಟಮ್ನ ಹಾಕ್ಕೋಬೇಕು ಇದರೊಳಗಡೆ. ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಎಲ್ಲ ನಾನು ಮುಂಚೆನೇ ಜೋಡಿಸಿಟ್ಕೊಂಡಿದ್ದೆ, ಬೆಳಗಿನ ಟೈಮು ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಸಾಮಾನು ಜೋಡಿಸಿಟ್ಕೊಂಡಿದ್ದೆ ಮುಂಚೆನೇ. ಅದಾದಮೇಲೆ ಈ ರೀತಿ ಹಾಕ್ಕೊಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಇಲ್ಲಿ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಪೂಜೆ ಆದಮೇಲೆ ನಾನಿವಾಗ ಬುಕ್ಸ್ ಓದ್ತಾ ಇದ್ದೀನಿ. ವರಮಹಾಲಕ್ಷ್ಮಿದು ವ್ರತದ ಕತೆ ಬುಕ್ಸ್ ಬರುತ್ತಲ್ವ, ಆ ಬುಕ್ಸ್ ಓದ್ತಾ ಇದ್ದೀನಿ. ನಾನು ಈ ಬುಕ್ಸ್ನ ವರ್ಷ ಓದ್ತೀನಿ. ಪೂಜೆ ಆದ ತಕ್ಷಣ ಈ ಬುಕ್ಸ್ ಓದ್ತೀನಿ. ಇದರಲ್ಲಿ ಅಷ್ಟಲಕ್ಷ್ಮಿ ಸ್ತೋತ್ರಗಳು ಇರ್ತವೆ, ಅದೆಲ್ಲ ಓದಬೇಕು. ಈ ಬುಕ್ಸ್ ವ್ರತ ಓದಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನೀವು ಕೂಡ ಓದಿ ಫ್ರೆಂಡ್ಸ್, ತುಂಬ ಒಳ್ಳೆಯದಾಗುತ್ತೆ. ಮತ್ತು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಈ ಪೂಜೆನ. ನಾವೆಷ್ಟು ಭಕ್ತಿಯಿಂದ ಮಾಡ್ತೀವೋ ಅಷ್ಟು ನಮಗೆ ದೇವರು ಒಲಿತದೆ ನೋಡಿ. ಇದು ಸಂಜೆ ಪೂಜೆ. ಸಂಜೆ ಮತ್ತು ಎಲ್ಲ ಊದಿನ ಕಡ್ಡಿ ಎಲ್ಲ ಬಳ್ಬಿಟ್ಟು ಸಂಜೆ ದೇವ್ರಿಗೆ ಓಕಳಿ ಮಾಡಿಬಿಟ್ಟು ಮತ್ತು ಸಂಜೆ ಆರತಿ ಮಾಡ್ತಾಯಿದ್ದೀನಿ.
ಇವಾಗ 5 ಜನ ಇಲ್ಲ 9 ಜನ ನಮಗೆ ಇಷ್ಟ ಆಗುತ್ತೋ ಅಷ್ಟು ಜನನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ಕೊಡಬೇಕು. ಮತ್ತು ನಮ್ಮ ಮನೆಗೂ ಕೂಡ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಅವ್ರಿಗೆಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ ಪೂಜೆ ನಮ್ಮದು ಕೂಡ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನೋಡಿ ಫ್ರೆಂಡ್, ನೋಡಿ ಹೇಳಿ ಯಾವ ಥರ ಬಂದಿದೆ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್. ಎಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ವಿಡಿಯೋ ನೋಡ್ತಿರೋರಿಗೆ. ಬಾಯ್ ಫ್ರೆಂಡ್ಸ್.